ಕಾಪಾಡಿರೋವರೇ ನಮ್ಮನ್ನು ಕಾಪಾಡ್ತಿರೋದು ಅವರೇ. ಅದ್ರ ಬಗ್ಗೆ ನಮ್ಗೆ ಡಿಸ್ಪ್ಯೂಟೇ ಇಲ್ಲ ಇವತ್ತು. ಆದ್ರೆ ಅನೇಕರು ಆ ಇಲಾಖೆಗೆ ಮಸಿ ಬಳಿಯುವಂತ ಕೆಲಸವನ್ನು ಮಾಡ್ತಾ ಇದಾರಲ್ಲ, ಅದು ಯಾರ ಕಾರಣಕ್ಕೋಸ್ಕರ ಅಂತ ಯೋಚನೆ ಮಾಡಿದಾಗ ನಮ್ ಕಡೆ ಮುಂದೆ ಬರೋದು ರಾಜ್ಯ ಸರ್ಕಾರನೇ. ರಾಜ್ಯ ಸರ್ಕಾರ ತಗೊಳ್ಳುವಂತ ಅನೇಕ ಸಂಗತಿಗಳು, ಅನೇಕ ನಿರ್ಣಯಗಳು ಏನಿದೆ ಅದ್ರ ಪರಿಣಾಮ ಇವತ್ತು ನಾವು ಅದನ್ನು ಫೇಸ್ ಮಾಡುವಂತ ಸ್ಥಿತಿ, ಇಲಾಖೆಯನ್ನು ಫೇಸ್ ಮಾಡುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಒಳ್ಳೆ ಅಧಿಕಾರಿಗಳಿದ್ದಾರೆ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸಭೆಯ ಇರೋದ್ರಿಂದ ಅದ್ರ ಬಗ್ಗೆ ನಾವು ಉಲ್ಲೇಖ ಮಾಡೋದಿಲ್ಲ. ಆದ್ರೆ ಒಳ್ಳೆ ಅಧಿಕಾರಿಗಳಿದ್ದಾರೆ, ಇಲಾಖೆ ಒಳ್ಳೆ ಕೆಲಸ ಮಾಡುತ್ತೆ. ಆದ್ರೆ ನಿರ್ಣಯಗಳು ಮಾಡುವಂತ ಸಂದರ್ಭಗಳನ್ನ ಯೋಚನೆ ಮಾಡುವಂತ ದೃಷ್ಟಿಕೋನ ಸರ್ಕಾರದ ಬದಲಾವಣೆ ಆಗದೆ ಹೋದ್ರೆ ಅವರ ಕೈಗೆ ಕಟ್ಟು ಹಾಕುವಂತ ಸ್ಥಿತಿ ನಿರ್ಮಾಣ ಮಾಡ್ತಾ ಇದೆ ಸರ್ಕಾರದ ಮೂಲಕ. ಇದು ಹಾಕೂಡುದು. ಇದ್ರ ಬಗ್ಗೆ ಗಂಭೀರವಾಗಿ ರಾಜ್ಯ ಸರ್ಕಾರ ಯೋಚನೆ ಮಾಡಬೇಕು ಅಂತ ನಾನು ಇವತ್ತಿನ ದಿವಸ ನಾನು ಒತ್ತಾಯವನ್ನು ನಾನು ಮಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, 94,386 ಪ್ರಕರಣಗಳು 25 ಇಸ್ವಿಯಲ್ಲಿ 9 ತಿಂಗಳಲ್ಲಿ ನಡೆದಿರುವಂತದ್ದು ಪ್ರಕರಣಗಳು ನಡೀತಾನೆ ಇದೆ. ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಯಾರಾದ್ರೂ ಮಾಡಬಾರ್ದು ಮಾಡಿದಾಗ ಅವರ ಕೇಸ್ಗಳನ್ನು ಸರ್ಕಾರ ವಾಪಸ್ ತಗೊಳ್ಳುತ್ತೆ. ಇದರ ಪರಿಣಾಮ ಹೊರಗಡೆ ಮಾನಸಿಕತೆ ಬೇರೆ ಇದೆ. ಇದನ್ನ ಗಂಭೀರವಾಗಿ ಯೋಚನೆ ಮಾಡೋದು ಬಹಳ ಅಗತ್ಯ ಇದೆ ಅಂತ ಹೇಳಿ ಮಾನ್ಯ ಗೃಹ ಸಚಿವರಿಗೆ ನಾನು ವಿನಂತಿಯನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಕೊಲೆ ಪ್ರಕರಣ ಆಗಿರೋದು 822 9 ತಿಂಗಳಲ್ಲಿ 822 ಕೊಲೆ ಪ್ರಕರಣ 9 ತಿಂಗಳಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ಎತ್ತರ ಆಗಿರೋದು ಎಷ್ಟೊಂದು 2186 ಮಾನ್ಯ ಅಧ್ಯಕ್ಷರೇ. ಅತ್ಯಾಚಾರ ಹೇಳಿದ್ರು ನಮ್ಮ ನಾಯಕರುಗಳು ಮಾತಾಡಬೇಕಾರೆ 619 ಅತ್ಯಾಚಾರ ಪ್ರಕರಣ, ಡಕಾಯಿತಿ, ರಾಬರಿ, ರಾತ್ರಿ ದರೋಡೆ, ಕಳ್ಳತನ, ಸ್ನ್ಯಾಚಿಂಗ್, ಹೆಣ್ಮಕ್ಳು ಕುತ್ತಿಗೆಗಳನ್ನ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸರ ಹಿಂಗ್ ಹಾಕಿ ಹೇಳಿದ್ರೆ ಚೈನನ್ನ ಕಟ್ಟಾಗ್ತಾ ಇದೆ. ನರಗಳು ಕಟ್ಟಾಗಿ ಸಾವನ್ನಪ್ಪಿರುವಂತ ಸಂಖ್ಯೆನೂ ನಮ್ಮ ಹತ್ರ ಇದೆ ಇವತ್ತು ನಮ್ಮ ಕಣ್ಣು ಮುಂದೆ. ಮೊನ್ನೆ ಅಧ್ಯಕ್ಷರೇ, ಒಂದು ಈ ತರದ ಪರಿಸ್ಥಿತಿಗಳು, ಇದನ್ನು ಯಾರು ಹತೋಟಿಗೆ ತರಬೇಕು, ಹೇಗ್ ತರಬೇಕು ಅಂತ ಯೋಚನೆ ಮಾಡದೆ ಹೋದ್ರೆ ಈ ರಾಜ್ಯ ಗಂಡಾಂತರದಲ್ಲಿ ಸಿಕ್ಕಾಕೊಳ್ಳುತ್ತೆ. ಅನೇಕ ಜಿಲ್ಲೆಗಳೊಳಗಡೆ ಇವತ್ತು ದೇಶದ್ರೋಹಿ ಚಟುವಟಿಕೆ ಮಾಡುವಂತ ಹುನ್ನಾರ ನಡೀತಾನೆ ಇದೆ. ಅವ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ರೆ ದ್ವೇಷ ಭಾಷಣದ ಹಿನ್ನೆಲೆಯಲ್ಲಿ ಕಾನೂನು ತರ್ತೀವಿ, ನಾವು ತರಬೇಕು ಅಂತ ಆಲೋಚನೆಗಳನ್ನು ಮಾಡ್ತೀವಿ. ಆದ್ರೆ ಈ ರೀತಿ ಕುಕೃತ್ಯ ಮಾಡುವಂತವ್ರ ಬಗ್ಗೆ ಕಠಿಣವಾದಂತ ಕಾನೂನು ರಾಜ್ಯ ಸರ್ಕಾರ ತರಬೇಕು ಅಂತ ಯಾವ ಬಿಲ್ ತಂದಿಲ್ಲಲ್ಲ ಇಲ್ಲಿವರೆಗೂ. ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ನಾನೇ ದ್ವೇಷ ಭಾಷಣ ಮಾಡ್ತೀನಿ ಅಂತೇಳಿ ಈಗಲೇ ಕೇಸ್ ಹಾಕಿದ್ರೆ ಹಾಕ್ಬಿಡ್ಬೋದು ಇವತ್ತಿನ ದಿನ. ಇದು ಪರಿಸ್ಥಿತಿ ಇರೋದಮ್ಮ ಸನ್ಮಾನ್ಯ ಅಧ್ಯಕ್ಷರೇ. ತುಂಗಾ ನದಿನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ತಾನೆ, ತಯಾರಿ ನಡೆಸಿ. ಪರಿಸ್ಥಿತಿ ಎಲ್ಲಿಗೆ ಹೋಗಿ ನಿಂತಿದೆ ಅಂತ ನಾನು ಗಮನಕ್ಕೆ ತರ್ತಾ ಇದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ. ಇದನ್ನ ಹೀಗೆ ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ ನಾನು ಹೇಳುವಂತದ್ದು. ಇಟ್ಟಕ್ಕೆ ನಿಲ್ಲತ್ತ ಬರೀ ಮನುಷ್ಯರ ಬಗ್ಗೆನಾ? ಗೋವುಗಳ ಬಗ್ಗೆ ಯೋಚನೆ ಮಾಡ್ತಾ ಹೋದ್ರೆ ಎಲ್ಲಿಗೆ ಹೋಗುತ್ತೆ? ನಾವೇನೋ ಯಾರಿಗಾರ ಏನಾರಾದ್ರೆ ಕಂಪ್ಲೇಂಟ್ ಹೋಗಿ ಲಾಡ್ಜ್ ಮಾಡ್ತೇವೆ. ಯಾವ ಗೋವನ್ನ ಕೆಚ್ಚಲು ಕಟ್ ಮಾಡ್ತಾನೆ ಆ ಗೋವು ಹೋಗಿ ಯಾವತ್ತಾರು ಕಂಪ್ಲೇಂಟ್ ಕೊಟ್ಟಿರೋ ಪರಿಸ್ಥಿತಿ ಇದೆಯಾ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ? ಅದನ್ನ ಯಾರು ಗಮನಿಸೋರಾಗಾದ್ರೆ? ಕತ್ತಿನ ಕಟ್ ಮಾಡ್ತಾರೆ. ಫೋಟೋಸ್ ತೋರಿಸ್ತೇನೆ ಮಾನ್ಯ ಅಧ್ಯಕ್ಷರ, ನಮಗೆ ನೋವಾಗತ್ತೆ ನಮಗೆ ಇವತ್ತಿನ ದಿನ. ಅವ್ರ ಬಗ್ಗೆ ಕ್ರಮ ಆಗ್ತಾ ಇದೆಯಾ? ಕಾನೂನು ಇಲ್ವಾ ನಮ್ಮ ಹತ್ರ? ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ನಮ್ಮ ಕೈಲಿ ಆಗುತ್ತೋ ಇಲ್ವೋ? ಹಾಗಾದ್ರೆ ಗೋಹತ್ಯೆ ನಿಷೇಧದ ಕಾನೂನು ಇದೆ, ಅದ್ರ ಬಲಪಡಿಸ್ಬೇಕಂತ ಯಾವ್ದಾದ್ರು ಬದಲಾವಣೆ ತರುವಂತ ಬಿಲ್ಲನ್ನು ತಂದ್ರ ನೀವು? ದ್ವೇಷ ಭಾಷಣದ ಬಗ್ಗೆ ಬಿಲ್ ತರ್ತೇವೆ ನಾವು, ತರಬಾರ್ದು ಅಂತ ತಗೊಂಬನ್ನಿ. ಬೇಕಾದ ಬಿಲ್ಗಳನ್ನು ತಗೊಂಬನ್ನಿ. ಗೋಹತ್ಯೆ ನಿಷೇಧದ ಬಿಲ್ಲನ್ನ ಬಲವಾದಂತ ರೀತಿಯೊಳಗಡೆ ಅದನ್ನ ಪ್ರಕಟ ಮಾಡ್ಲಿಕ್ಕೆ ಬೇಕಾದಂತ ಬಿಲ್ಲನ್ನ ಮಂಡಿಸೋದಿಲ್ಲ. ಹಾಕಿ ಕಾನೂನು ಸುವ್ಯವಸ್ಥೆಗೆ ಒಳಪಡೋದಿಲ್ವಾ? ಇದು ಕಾನೂನು ಸುವ್ಯವಸ್ಥೆಗೆ ಪಡುತ್ತಾ ಇಲ್ಲ ಹೇಳಿ? ನೂರಾರು ಗೋವುಗಳು, ಸಾವಿರಾರು ಗೋವುಗಳನ್ನ ಕೆಚ್ಚಲು ಬಾಲ ಕಟ್ ಮಾಡ್ತಾನೆ, ಕತ್ತನ್ ಕಟ್ ಮಾಡ್ತಾನೆ. ಯಾರು ಕ್ರಮ ತಗೊಂಡಿದ್ರು? ಪೊಲೀಸ್ ಸ್ಟೇಷನ್ಗಳಲ್ಲಿ ಎಷ್ಟು ಕೇಸ್ ಹಾಕಿದ್ರು ಅಂತ ಕೇಳಿದ್ರೆ ನಿಮ್ಮ ಹತ್ರ ಸನ್ಮಾನ್ಯ ಅಧ್ಯಕ್ಷ ನೋವಿನಿಂದ ಹೇಳ್ತಾನೆ, ಬೆರಳೆಣಿಕೆ ಎಷ್ಟು ಮಾತ್ರ ನೋವು ಕೇಸ್ ಹಾಕಿರುವಂತದ್ದು. ಬೆರಳೆಣಿಕೆ ಎಷ್ಟು? ಸಾವಿರಾರು ಗೋವುಗಳ ದಹನ ಆಗತ್ತೆ, ಸಾವಿರಾರು ಗೋವುಗಳನ್ನ ಹತ ಮಾಡ್ತಾರೆ ಒಂದು ಹಬ್ಬದಲ್ಲಿ. ಸನ್ಮಾನ್ಯ ಅಧ್ಯಕ್ಷರೇ, ಇದು ಕಾನೂನು ಸುವ್ಯವಸ್ಥೆ ಬರೋದಿಲ್ವಾ? ಹೇಳಿದ್ರಲ್ಲ, ಈಗ ಮುಂದೆ ಹೋಗಿ ಸಾವಿರಾರು ಗೋವುಗಳು ಬಕ್ರೀದ್ ಹಬ್ಬದ ಒಂದೇ ದಿನ ಆಗತ್ತೆ. ಇದ್ರ ಬಗ್ಗೆ ಯಾರು ಕೇಳೋರು? ಗೋವಿನ ಬಗ್ಗೆ ನಿಮಗೆ ಕೇಳಲಿಕ್ಕೆ ಅಧಿಕಾರ ಇಲ್ವಾ?
ಆ ಸಂದರ್ಭಗಳಲ್ಲಿ ಆಗುವಂತ ಪರಿಸ್ಥಿತಿಯನ್ನು ಗಮನದಲ್ಲಿ ಇಟ್ಕೊಂಡ್ರೆ ಸುವ್ಯವಸ್ಥೆ ಉಳಿಯತ್ತ ನಿಮಗೆ? ಓಕೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಯೋಚನೆ ಮಾಡಬೇಕಾದಂತ ಮಾನಸಿಕತೆಯನ್ನ ಈ ಸರ್ಕಾರ ಮೊದಲು ಬದಲಾವಣೆ ಮಾಡ್ಕೋಬೇಕು. ರಾಮಮೂರ್ತಿ ಇದು ಮೊದಲನೇದು. ಇನ್ನೊಂದು ಸಂಗತಿ ಇದೆ ಮಾನ್ಯ ಅಧ್ಯಕ್ಷರೇ, ಹೇಳ್ತಾರೆ ಏನಣ್ಣ? ಕಂಟಿನ್ಯೂ. ಗೋಪಾಲ್ ಕಿಟ್ಟ ಅವರೇ, ಭಾರತ ದೇಶದಲ್ಲಿ ಅತಿ ಹೆಚ್ಚು ಮಾನಸಿಕತೆ